ಹಾಯ್ ಹಲೋ ನಮಸ್ಕಾರ. ನಾನು ಸಾಯಿ ಭಕ್ತ ವೃಂದಕ್ಕೆ ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನಮಾಲೆ ಮುಂದುವರಿದ ಭಾಗ. ಡಾಕ್ಟರ್ ವಿಶಾಲ್ ರಾವ್ ತಮ್ಮ ಭಾಷಣದಲ್ಲಿ ತಮ್ಮ ಮನೆಗೆ ಬಾಬಾ ಆಗಮನದ ಕುರಿತು ಹೇಳಿದ್ದರು. ಹಾಗೆಯೇ ಮಂಗಳೂರಿಗೆ ಆಹ್ವಾನಿಸಿ ಬಾಬಾ ದರ್ಶನ ಪಡೆಯುವಂತೆ ಕೂಡ ತಿಳಿಸಿದರು. ಡಾಕ್ಟರ್ ವಿಶಾಲ್ ರಾವ್ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಮಂಗಳೂರಿನ ಮನೆಯಲ್ಲಿ ಬಾಬಾ ತಾವಾಗಿ ಇಷ್ಟಪಟ್ಟು ಬಂದು ನೆಲೆಸಿದ್ದಾರೆ. ಬಾಬಾ ನಿರ್ದೇಶನದಂತೆ ಅವರು ಇಷ್ಟಪಟ್ಟ ಜಾಗದಲ್ಲಿ ಬಾಬನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಸಾರ್ವಜನಿಕರಿಗೆ ಅಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಅವಕಾಶವಿದೆ, ಆದರೆ ದೇವರ ಕಾಣಿಕೆ ಸಲ್ಲಿಸಲು ಅವಕಾಶ ಇಲ್ಲ. ಬಾಬಾರವರ ನಿರ್ದೇಶನದಂತೆ ಅವರು ಇಷ್ಟಪಟ್ಟ ಜಾಗದಲ್ಲಿ ಬಾಬಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಸಾರ್ವಜನಿಕರಿಗೆ ಅಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಅವಕಾಶವಿದೆ, ಆದರೆ ದೇವರ ಕಾಣಿಕೆ ಸಲ್ಲಿಸಲು ಅವಕಾಶ ಇಲ್ಲ. ನನಗೆ ಮಂಗಳೂರಿಗೆ ಹೋಗಿ ಅವರ ಮನೆಯಲ್ಲಿರುವ ಬಾಬನನ್ನು ನೋಡಲು ಆಸೆ. ಪುಸ್ತಕ ರಚನೆಯಾಗುವ ಮುನ್ನ ಬಾಬನ ಆಶೀರ್ವಾದ ಪಡೆಯುವ ಬಯಕೆ ನನ್ನದಾಗಿತ್ತು. ಅದರಂತೆ ಡಾಕ್ಟರ್ ವಿಶಾಲ್ ರಾವ್ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೊಟ್ಟರು. ದಿನವೊಂದನ್ನು ಗೊತ್ತು ಮಾಡಿಕೊಂಡು ನಾನು ನನ್ನ ಸ್ನೇಹಿತರಾದ ಬೀನಾ ಜಯಪ್ರಕಾಶ್, ಪದ್ಮಾ ಮತ್ತು ಡಾಕ್ಟರ್ ಜಯಪ್ರಕಾಶ್ ಮಂಗಳೂರಿನತ್ತ ಪ್ರಯಾಣ ಬೆಳೆಸಿದೆವು. ದೂರವಾಣಿ ಮೂಲಕ ಡಾಕ್ಟರ್ ವಿಶಾಲ್ ರವರ ತಾಯಿ ಲತಾರಾವ್ ಅವರನ್ನು ಸಂಪರ್ಕಿಸಿದೆವು. ನಾನು ನನ್ನ ಪರಿಚಯವನ್ನು ಹೇಳಿ ಬರುತ್ತಿರುವುದನ್ನು ತಿಳಿಸಿದೆ. ಬನ್ನಿ, ನಾನು ಮನೆಯಲ್ಲೇ ಇರುತ್ತೇನೆ ಎಂದರು. ಬಾಬಾ ಅಲ್ಲಿ ಧುನಿ ಮಾಡಿಸಿರುವುದನ್ನು ತಿಳಿದುಕೊಂಡಿದ್ದೆವು. ಕವಚ ತೆಗೆಯದ ತೆಂಗಿನಕಾಯಿಯನ್ನು, ಅಂದರೆ ಮೊಟ್ಟೆಕಾಯಿಯನ್ನು ಕೈಯಲ್ಲಿಟ್ಟುಕೊಂಡು ನಾವು ಧುನಿ ಮುಂದೆ ಕುಳಿತುಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು. ನಂತರ ಅದನ್ನು ಲತಾರಾವ್ ಧುನಿಗೆ ಹಾಕಲು ತೆಗೆದುಕೊಳ್ಳುತ್ತಾರೆ. ಅದರಂತೆ ನಾವು ಬೆಂಗಳೂರಿನಿಂದ ತೆಗೆದುಕೊಂಡು ಹೋಗಿದ್ದೆವು. ಟ್ರೈನಲ್ಲಿ ಹೊರಟ ನಾವು ಮಂಗಳೂರು ಸೇರಿದಾಗ ಸುಮಾರು ಸಂಜೆ 5 ಗಂಟೆ ಇರಬಹುದು. ಮಂಗಳೂರಿನಲ್ಲಿ ಹೊಸದಾಗಿ ಸುಬ್ರಹ್ಮಣ್ಯ ಮಠ ಸ್ಥಾಪನೆಯಾಗಿರುವುದು ನನ್ನ ಸ್ನೇಹಿತೆ ಸರಳಾ ಹೇಳಿದ್ದರು. ನಾವು 2 ಆಟೋ ಮಾಡಿಕೊಂಡು ಅಲ್ಲಿಗೆ ಹೋದೆವು. ಬಾಬಾ ತಮ್ಮನ್ನು ಕಾಣಲು ಬರುವವರಿಗೆ ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಅಗತ್ಯದ ಸಹಕಾರ ನೀಡಲು ಬೇರೊಬ್ಬರಲ್ಲಿ ಪ್ರೇರಣೆ ಮಾಡಿ ನಮಗೆ ಎಲ್ಲ ರೀತಿಯ ಸಹಾಯ ಸಿಗುವಂತೆ ಮಾಡುತ್ತಾರೆ. ಸರಳ ಮಠದ ದೂರವಾಣಿ ಸಂಖ್ಯೆ ಕೊಟ್ಟು ಕಾಣಬೇಕಾದವರ ಹೆಸರನ್ನು ಕೊಟ್ಟಿದ್ದರು. ಅದರಂತೆ ನಾವು ದೂರವಾಣಿ ಮೂಲಕ ಸಂಪರ್ಕಿಸಿದೆವು. ಮಠದವರು ನಮ್ಮನ್ನು ಎದುರು ನೋಡುತ್ತಾ ಮಠದ ಮುಂಭಾಗದಲ್ಲಿ ನಿಂತಿದ್ದರು. ಪ್ರಶಾಂತವಾದ ವಾತಾವರಣ. ದೇವರಿಗೆ ಪೂಜೆ ಮಾಡಿ ನಂತರ ರಾತ್ರಿ ಭೋಜನಕ್ಕೆ ಬಿಸಿ ಬಿಸಿ ರುಚಿಯಾದ ಚಪಾತಿ ಪಲ್ಯ ತಿಂದೆವು. ಮರುದಿನ ನಾವು ಬಾಬಾರನ್ನು ಕಂಡ ಮೇಲೆ ಕಮಲಶಿಲೆ ಎಂಬ ದೇವಸ್ಥಾನಕ್ಕೆ ಹೋಗುವ ಯೋಚನೆ ಇತ್ತು. ದಾರಿ ತಿಳಿದ ನಮಗೆ ಮಠದವರು ಮಾರ್ಗದರ್ಶನ ನೀಡಿದರು. ಇದರೊಂದಿಗೆ ವಾಹನ ಸೌಕರ್ಯ ಗೊತ್ತು ಮಾಡಿಕೊಟ್ಟರು. ಅಲ್ಲಿಂದ ನಾವು ಮಂಗಳಾದೇವಿಯ ದರ್ಶನ ಮಾಡಿ ಹೋಟೆಲ್ಗೆ ಹಿಂತಿರುಗಿದೆವು. ಮರುದಿನ ನಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ನಾವು ಇಳಿದುಕೊಂಡಿದ್ದ ಹೋಟೆಲ್ನವರ ಮೂಲಕ ಪಡೆಯುವಂತೆ ಇತ್ತು. ಅದರಂತೆ ಎಲ್ಲರೂ ಒಟ್ಟಾಗಿ ಬೆಳಗಿನ ಉಪಹಾರ ಮುಗಿಸಿ ಬಾಬನ ದರ್ಶನ ಮಾಡಲು ಹೊರಟೆವು. ಸುಮಾರು 10 ಗಂಟೆಗೆ ನಾವು ಡಾಕ್ಟರ್ ವಿಶಾಲ್ ರಾವ್ ಅವರ ಮನೆಯ ಅಂಗಳಕ್ಕೆ ಪಾದಾರ್ಪಣೆ ಮಾಡಿದೆವು. ವಿಶಾಲವಾದ ಅಂಗಳದಲ್ಲಿ ಹಸಿರು ಸಿರಿಗಳ ಮಧ್ಯೆ ಬಾಬಾ ನಗುಮುಖದಿಂದ ವಿರಾಜಮಾನರಾಗಿ ಆಸೀನರಾಗಿದ್ದರು. ಪಕ್ಕದಲ್ಲೇ ಧುನಿಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಾವು ಬಂದಿರುವುದನ್ನು ತಿಳಿದ ಲತಾರಾವ್ ಹೊರಗಡೆ ಬಂದರು. ನಾನು ನನ್ನ ಪರಿಚಯ ಹೇಳಿ ಉಳಿದವರ ಪರಿಚಯ ಮಾಡಿಕೊಟ್ಟೆ. ನಂತರ ಅವರೊಡನೆ ಮಾತಿಗೆ ತೊಡಗಿದೆವು. ಬಹಳಷ್ಟು ಕುತೂಹಲಕಾರಿ ವಿಷಯವನ್ನು ಹೇಳಿದರು. ಬೀನಾ ಧುನಿ ಮುಂದೆ ಕೆಲಕಾಲ ಕುಳಿತು ಧ್ಯಾನ ಮಾಡಿದರು. ಬಾಬನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದೆವು. ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ನಾವು ಬಾಬನ ಮಹಿಮೆ ಕುರಿತು ಮಾತನಾಡಿದೆವು. ನಾವು ತೆಗೆದುಕೊಂಡು ಹೋಗಿದ್ದ ತೆಂಗಿನಕಾಯಿಯನ್ನು ಹಿಡಿದು ಧುನಿಯ ಮುಂದೆ ನಿಂತು ಪ್ರಾರ್ಥಿಸಿಕೊಂಡೆವು. ನಂತರ ಅಲ್ಲಿದ್ದ ಇದೇ ರೀತಿಯ ತೆಂಗಿನಕಾಯಿಗಳೊಂದಿಗೆ ನಮ್ಮ ತೆಂಗಿನಕಾಯಿಗಳು ಕೂಡ ಸೇರಿದವು. ಸಾಯಿ ಭಕ್ತರಿಗೆ ಬಾಬಾ ವಿಷಯ ಹಂಚಿಕೊಳ್ಳಲು ಬಹಳ ಇರುತ್ತದೆ. ಸಮಯ ಇರದ ನಾವು ಇಷ್ಟವಿಲ್ಲದ ಮನಸ್ಸಿನಿಂದ ಅಂತ್ಯಗೊಳಿಸಬೇಕಾಗುತ್ತದೆ. ಗೃಹಿಣಿಯಾದ ಆಕೆಗೆ ಬೆಳಗಿನ ಹೊತ್ತು ಬೇಕಾದಷ್ಟು ಕೆಲಸ ಕಾರ್ಯಗಳು ಇರಬಹುದೆಂಬ ಅಂಜಿಕೆ. ಹೇಗೂ ಪುಸ್ತಕದ ರಚನೆ ಮಾಡಬೇಕಾಗಿರುವುದರಿಂದ ವಿವರವಾಗಿ ಮುಂದೆ ಕೇಳಿ ತಿಳಿದುಕೊಳ್ಳೋಣ ಎಂದು ನಿರ್ಧರಿಸಿದೆ. ನಾನು ಬಾಬನ ಬಗ್ಗೆ ರಚಿತವಾಗಿರುವ 2 ಪುಸ್ತಕ ಮತ್ತು ಆತ್ಮಾನುಭವ ಎಂಬ ಪುಸ್ತಕವನ್ನು ಲತಾರಾವ್ ಅವರಿಗೆ ನೀಡಿದೆ. ನಂತರ ಅವರು ಹೇಳಿದರು, ನನಗೆ ಕನ್ನಡ ಬರೋದಿಲ್ಲ, ಅದರೇನಂತೆ, ಕನ್ನಡ ಓದಲು ಬರುವವರಿಗೆ ಓದಲು ಕೊಡ್ತೇನೆ ಎಂದು ಕೈ ನೀಡಿದರು. ಬಾಬಾ ನನ್ನ ಕೈಯಲ್ಲಿ ಮತ್ತೊಂದು ಪುಸ್ತಕದ ರಚನೆ ಮಾಡಲಿದ್ದಾರೆ. ಅದಕ್ಕೆ ನೀವು ಮತ್ತು ನಿಮ್ಮ ಮಗನಾದ
ಡಾಕ್ಟರ್ ವಿಶಾಲ್ ರಾವ್ ಅವರ ಸಹಕಾರ ಅವಶ್ಯಕವಾಗಿ ಬೇಕಾಗುತ್ತದೆ. ವೈದ್ಯಕೀಯ ಲೋಕದಲ್ಲಿ ನಡೆಯುವ ವಿಸ್ಮಯ ಕುರಿತು ಬರೆಯಲಿದ್ದೇನೆಂದು ತಿಳಿಸಿದೆ. ಅದಕ್ಕೆ ಅವರು ಖಂಡಿತ ತಿಳಿಸುತ್ತೇನೆ, ಆದರೆ ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಎಂದರು. ಈ ಪುಸ್ತಕದ ರಚನೆಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳುವುದೇ ಲತಾರಾವ್ ಮತ್ತು ಡಾಕ್ಟರ್ ವಿಶಾಲ್ ರಾವ್. ಬಾಬಾ ಅನುಭವ ಬಹಳ ವಿಭಿನ್ನ. ಅವರ ಅನುಭೂತಿ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಭಕ್ತರಿಗೆ ಇಂಥ ಗ್ರಂಥ ಓದುವುದರಿಂದ ಭಕ್ತಿ ಭಾವದಿಂದ ಜ್ಞಾನ ವೃದ್ಧಿಸಲು ಸಹಕಾರಿ. ಅಲ್ಲದೆ ಇದನ್ನು ಕೈ ಹಿಡಿದು ಬರೆಸುವವರು ಬಾಬಾ, ನಾನು ಸಾಧನ ಮಾತ್ರ. ಬಾಬನ ಬಗ್ಗೆ ತಿಳಿಯದವರು ಕುತೂಹಲಕ್ಕೆ ಓದುವವರಿಗೆ ಅನುಭವ ಮಾಲೆ ತಾವು ಧರಿಸಲು ಅಪೇಕ್ಷೆ ಪಡಬಹುದು. ನಂಬಿದ ದೇವರನ್ನು ನಮ್ಮ ಜೀವನದ ನಡಿಗೆಗೆ ಊರುಗೋಲು ಎಂಬ ಸತ್ಯ ಸಂಗತಿ ಮನದಟ್ಟಾಗಬಹುದು. ಇದರಲ್ಲಿ ಬರೆಯಲಿರುವ ವಿಷಯವನ್ನು ಚಾಚು ತಪ್ಪದೆ ತಿಳಿಸಿ ನಂತರ ಪ್ರಕಟಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದೆ. ಖಂಡಿತ ತಿಳಿಸುತ್ತೇನೆ ಎಂದು ನನಗೆ ಮಾತು ಕೊಟ್ಟರು. ಅಲ್ಲಿಂದ ನಾವು ಕಮಲಶಿಲೆಗೆ ಹೋಗಲಿರುವುದನ್ನು ಹೇಳಿದೆ. ಅದಕ್ಕೆ ಅವರು ಹೋಗುವ ಮಾರ್ಗ ಹೇಗೆಂದು ತಿಳಿಸಿದರು. ನಾವು ಹೋಗಲಿರುವ ಮಂದಿರ ಲಕ್ಷ್ಮೀ ದೇವಸ್ಥಾನ ಎಂದು ತಪ್ಪು ತಿಳಿದಿದ್ದೆ. ಲತಾರಾವ್ ಅವರಿಂದ ತಿಳಿಯಿತು ಅದು ಸರಸ್ವತಿ ಮಂದಿರ ಎಂದು. ಪುಸ್ತಕ ರಚನೆಗೆ ತೊಡಗುವ ಮುಂಚೆ ಸರಸ್ವತಿ ದರ್ಶನ ಸಿಗುತ್ತಿರುವುದು ಶುಭ ಸೂಚನೆ ಎಂದು ಅನಿಸಿತು. ಸರಸ್ವತಿ ಆಶೀರ್ವಾದ ಪಡೆಯಲು ಹೊರಟು ನಿಂತೆವು. ಲತಾರಾವ್ ಅವರನ್ನು ನಾನು, ಭೀನಾ ಮತ್ತು ಪದ್ಮ ಅಪ್ಪಿದೆವು. ನಂತರ ಅವರಿಂದ ಬೀಳ್ಕೊಂಡು ಹೊರಟೆವು. ಶ್ರೀ ಸಾಯಿ ಆಶ್ರಯ ಮನೆಯಿಂದ ಹೊರಟ ನಾವು ಕಮಲಶಿಲೆ ಮಂದಿರಕ್ಕೆ ಹೋಗುವ ದಾರಿ ಹಿಡಿದೆವು. ಸಮಯ 12 ಗಂಟೆ ಮೀರಿತ್ತು. ಹತ್ತಿರದ ಜಾಗವೂ ಅಲ್ಲ. ನಾವು ಸೇರುವ ವೇಳೆಗೆ ಮಂದಿರ ಮುಚ್ಚಿದರೆ ಏನು ಮಾಡುವುದು ಎಂದು ಯೋಚಿಸಿದೆವು. ದೇವಾಲಯದ ದೂರವಾಣಿ ಸಂಖ್ಯೆ ನನ್ನಲ್ಲಿ ಇತ್ತು. ಫೋನ್ ಮಾಡಿ ವಿಚಾರಿಸಿದೆ. ಮಧ್ಯಾಹ್ನ 3 ಗಂಟೆ ತನಕ ತೆಗೆದಿರುತ್ತೇವೆ, ಊಟದ ವ್ಯವಸ್ಥೆಯೂ ಇದೆ, ಬನ್ನಿ ಎಂದರು. ತಾಯಿ ಶಾರದೆ ನಮ್ಮನ್ನು ಬರಮಾಡಿಕೊಳ್ಳುತ್ತಿದ್ದಾಳೆ. ಇದರಿಂದ ಅವಳೇ ಬೇಕಾದ ಅನುಕೂಲ ಮಾಡಿಕೊಡುತ್ತಾಳೆ ಎಂದು ಅನಿಸಿತು. ಲಲಿತ ಸಹಸ್ರನಾಮದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ ಪದಪ್ರಯೋಗವಿದೆ. ಭಗವಂತನನ್ನು ಕಾಣಲು ನಾವು ಬಯಸಿದಾಗ ನಮ್ಮನ್ನು ಅವಳೆಡೆಗೆ ಕರೆಸಿಕೊಳ್ಳುವ ಕ್ರಿಯೆ ನಡೆಯುತ್ತದೆ. ಇದರಿಂದ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಂತೆ ಜ್ಞಾನವನ್ನು ನೀಡುವವಳು ಅವಳೇ. ನಾವು ನೆಪ ಮಾತ್ರ. ಕಮಲಶಿಲೆ ತಲುಪಿದಾಗ ಸುಮಾರು 3 ಗಂಟೆ ಇರಬಹುದು. ಜನಜಂಗುಳಿಯಿಂದ ಕೂಡಿತ್ತು. ತಾಯಿ ಸರಸ್ವತಿಯ ದರ್ಶನ ಮಾಡಿ ಅಲ್ಲಿಂದ ಊಟದ ಮನೆಗೆ ಹೋದೆವು. ಸಾವಿರಾರು ಜನ ಬಂದಿದ್ದರು. ಊಟದ ವ್ಯವಸ್ಥೆ ವ್ಯವಸ್ಥಿತವಾಗಿತ್ತು. ಬಾಳೆ ಎಲೆಯಲ್ಲಿ ವಿವಿಧ ರೀತಿಯ ವ್ಯಂಜನಗಳೊಂದಿಗೆ ರುಚಿಯಾದ ಭೋಜನ ಸವಿದೆವು. ನಂತರ ಅಲ್ಲಿಂದ ಹೊರಟು ಉಡುಪಿಗೆ ಬಂದೆವು. ಶ್ರೀ ಕೃಷ್ಣನ ದರ್ಶನ ಮಾಡಿ ಬೆಂಗಳೂರಿಗೆ ಹೊರಡುವ ಟ್ರೈನ್ ಹತ್ತಿದೆವು. ಲತಾರಾವ್ಗೆ ತಿಳಿಸಿದಂತೆ ಒಂದು ಸಮಯವನ್ನು ಗೊತ್ತು ಮಾಡಿಕೊಂಡು ಅವರೊಡನೆ ಮಾತನಾಡಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಲತಾರಾವ್ ಮಂಗಳೂರಿನವರಾದರೂ ಬೆಳೆದಿದ್ದು ಮುಂಬೈಯಲ್ಲಿ. ಇವರ ತಂದೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 3 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದ ಇವರಿಗೆ ಲತಾರಾವ್ 2ನೇ ಮಗಳಾಗಿ ಜನಿಸಿದ್ದರು. ವರ್ಗವಾಗುವ ಕೆಲಸವಾದುದರಿಂದ ಹೆಂಡತಿ ಮಕ್ಕಳನ್ನು ಮುಂಬೈನಲ್ಲೇ ಬಿಟ್ಟಿದ್ದರು. ಲತಾರಾವ್ ತಾಯಿ ದೈವಭಕ್ತೆ, ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಹೊಂದಿದ್ದು ಇವರಿಗೆ ತನ್ನ ಮಕ್ಕಳಿಗೂ ಅದೇ ಕಲಿಸಲು ಆಶಿಸಿದರು. ನಿತ್ಯ ರಾತ್ರಿ 8 ಗಂಟೆಗೆ ಮಕ್ಕಳೊಂದಿಗೆ ಭಜನೆ ಮಾಡುತ್ತಿದ್ದರು. ಲತಾರಾವ್ಗೆ ದೇವರಲ್ಲಿ ಆಸಕ್ತಿ ಕಡಿಮೆ. ತಾಯಿಯ ಬಲವಂತಕ್ಕೆ ಕಣ್ಣು ಮುಚ್ಚಿ ಕೈ ಜೋಡಿಸಿಕೊಂಡು ಕುಳಿತಿರುತ್ತಿದ್ದರು. ಲೌಕಿಕ ಜೀವನಕ್ಕೆ ಮನಸೋತ ಇವರಿಗೆ ಬಾಹ್ಯದ ಕಡೆಗೆ ಗಮನ, ವಸ್ತ್ರಾಲಂಕಾರ ವಸ್ತುಗಳಲ್ಲಿ ಆಸಕ್ತಿ ಹೆಚ್ಚು. ಮಂಗಳೂರಿಗೆ ಅಕ್ಕನ ಮನೆಗೆ ಬಂದಾಗ ಇವರಿಗೆ ಮದುವೆ ಯೋಗ ಕೂಡಿ ಬಂದಿತ್ತು. ಆ ಊರಿನಲ್ಲಿ ಹೆಸರಾಂತ ಮನೆತನವಾಗಿದ್ದ ಕುಟುಂಬಕ್ಕೆ ಸೊಸೆಯಾಗಿ ಸೇರಿದರು. ಆಗ ಇವರ ವಯಸ್ಸು 23 ವರ್ಷ. ಕೈ ಹಿಡಿದವರು ಮೂಳೆ ತಜ್ಞ. ಲತಾರಾವ್ಗೆ ಮಾವ ರಮೇಶ್ ರಾವ್ ದೇವಮಾನವರಾಗಿ ಕಂಡಿದ್ದರು. ಇವರ 3ನೇ ಮಗ ವಿನಯ್ ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋಗಿದ್ದರು. ಅವನ ಹೆಸರಿನಲ್ಲಿ ನರ್ಸಿಂಗ್ ಹೋಮ್ ಸ್ಥಾಪಿಸಿದರು. ನಂತರ ಲತಾರಾವ್ ಗಂಡನಿಗೆ ಅದರ ಜವಾಬ್ದಾರಿಯನ್ನು ವಹಿಸಿದ್ದರು. ಆಗ ಲತಾರಾವ್ಗೆ 2 ಮಕ್ಕಳು. ಮೊದಲ ಮಗ ಡಾಕ್ಟರ್ ವಿಶಾಲ್ ರಾವ್, 2ನೇ ಮಗ ವಿಶ್ವಾಸ್ ಹುಟ್ಟಿದ ಸಮಯದಲ್ಲಿ ಲತಾರಾವ್ ಪತಿಯನ್ನು ಕಳೆದುಕೊಂಡರು. ಐಹಿಕ ಜೀವನದಲ್ಲಿ ಪ್ರತಿಯೊಬ್ಬರ ಕಷ್ಟ, ದುಃಖ, ಆನಂದ ಬರುವುದು ಸಹಜ. ಲತಾರಾವ್ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಯಿತು. ಸಹಿಸಲು ಸಾಧ್ಯವಾಗದಷ್ಟು ದುಃಖ ಎದೆಯಲ್ಲಿ ಹೆಪ್ಪುಗಟ್ಟಿತ್ತು. ಕರ್ತವ್ಯ ನಿರ್ವಹಿಸಲು ಅಡ್ಡಿ ಆತಂಕವನ್ನು ಎದುರಿಸಲು ಹೋರಾಟ ನಡೆಸಬೇಕಾಗುತ್ತದೆ. ಮಕ್ಕಳಿಗಾಗಿ ಬಂಧನವನ್ನು ಸಹಿಸಬೇಕಾಗುತ್ತದೆ. ಲತಾರವರ ಪತಿ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದರು. ಆಗ ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ
3 ವರ್ಷ, ವಿಶ್ವಾಸ್ಗೆ 1 ವರ್ಷ. ಪೂರ್ವಜನ್ಮದಲ್ಲಿ ಉತ್ತಮ ಸಂಸ್ಕಾರ ಮಾಡಿದವರಿಗೆ ಭಗವಂತ ಅವರ ಜೀವನದಲ್ಲಿ ಮಾರ್ಗದರ್ಶಕನಾಗುತ್ತಾನೆ, ಆತ್ಮಶಕ್ತಿಯನ್ನು ಬಲಗೊಳಿಸುತ್ತಾನೆ, ದುರವಸ್ಥೆಯನ್ನು ಮುಂದಾಳಾಗಿ ನಿಂತು ಸರಿಪಡಿಸುತ್ತಾನೆ. ಲತಾರಾವ್ ಗಂಡನನ್ನು ಕಳೆದುಕೊಳ್ಳುವ 1 ತಿಂಗಳ ಮೊದಲು ಇವರ ತಂಗಿಗೆ ಮದುವೆಯಾಗಿತ್ತು. ಅಕ್ಕನನ್ನು ನೋಡಲು ಬಂದ ತಂಗಿಗೆ ಅತೀವ ದುಃಖವಾಗಿದೆ. 1 ತಿಂಗಳ ಕೆಳಗೆ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡ ನನಗೆ ಈಗ ಮಾಂಗಲ್ಯ ಕಳೆದುಕೊಂಡ ಅಕ್ಕನನ್ನು ನೋಡುವಂತಾಯ್ತಲ್ಲ ಎಂದು ದುಃಖ ತಡೆಯಲಾರದೆ ಕೋಣೆಯೊಂದರಲ್ಲಿ ಹೋಗಿ ಅಳುತ್ತಾ ಮಲಗಿದ್ದರು. ನಿದ್ರೆ ಕಣ್ಣನ್ನು ಬಂಧಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ಕನಸು ಕಂಡಿದೆ. ಅದರಲ್ಲಿ ಶಿರಡಿ ಸಾಯಿಬಾಬಾ ಮತ್ತು ಸತ್ಯ ಸಾಯಿಬಾಬಾ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಅಕ್ಕನ ಸ್ಥಿತಿಯನ್ನು ಕಂಡು ಕಣ್ಣೀರಿಡುತ್ತಿದ್ದ ಅವಳಿಗೆ ಸಮಾಧಾನ ಮಾಡಿದ್ದಾರೆ. ಅರಿಶಿಣ ಕುಂಕುಮ ಕೊಟ್ಟು ಯೋಚಿಸಬೇಡ, ನಿಮ್ಮ ಅಕ್ಕನಿಗೆ ಪುನಃ ಮಾಂಗಲ್ಯ ಧಾರಣೆ ಆಗುವಂತೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಎಚ್ಚರಗೊಂಡ ತಂಗಿ ತನಗಾದ ಕನಸನ್ನು ಅಲ್ಲಿದ್ದವರಿಗೆ ಹೇಳಿದ್ದಾಳೆ. ಆದರೆ ಸಂಶಯ ಕಾಡಿದೆ. 2 ಮಕ್ಕಳ ತಾಯಿಯನ್ನು ಯಾರು ಮದುವೆಯಾಗಲು ಮುಂದೆ ಬರುತ್ತಾರೆ? ಲತಾರಾವ್ ಮಾವ ದೂರದೃಷ್ಟಿ ಉಳ್ಳವರು. ಎಳೆ ವಯಸ್ಸಿನ ಸೊಸೆಗೆ 2 ಮಕ್ಕಳ ಜವಾಬ್ದಾರಿ ಇದೆ. ತಾನು ಇರುವ ತನಕ ಪರವಾಗಿಲ್ಲ. ಹೃದಯ ಕಾಯಿಲೆ ಇರುವ ನನಗೆ ಯಾವಾಗ ಏನು ಆಗುತ್ತದೆ ಎಂದು ತಿಳಿಯುವುದಿಲ್ಲ. ಹಣದ ವ್ಯವಸ್ಥೆ ಸರಿಯಾಗಿ ಮಾಡದಿದ್ದರೆ ಸೊಸೆಯ ಮಕ್ಕಳೊಂದಿಗೆ ಬೀದಿಗೆ ಬರುವ ಸಾಧ್ಯತೆ ಬರಬಹುದು ಎಂದು ಯೋಚಿಸಿದ್ದಾರೆ. ವಿದ್ಯಾವಂತಳಾದ ಸೊಸೆ ನರ್ಸಿಂಗ್ ಹೋಮ್ ನಡೆಸಬಲ್ಲಳು ಎಂದು ಯೋಚಿಸಿ ಅದರ ಜವಾಬ್ದಾರಿಯನ್ನು ಸೊಸೆಗೆ ವರ್ಗಾಯಿಸಿದರು. ಮಕ್ಕಳ ಬಾಳಿನ ಏಳಿಗೆಗೋಸ್ಕರ ಲತಾರವರು ಮನಸ್ಸು ಗಟ್ಟಿ ಮಾಡಿಕೊಂಡು ಈ ಸಂಬಂಧಕ್ಕೆ ಒಪ್ಪಿದರು. 2 ಸಲ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ನಿರ್ಧಾರಕ್ಕೆ ಬಂದರು. 2ನೇ ಮಗನೊಬ್ಬ ನೇವಿಯಲ್ಲಿ ಉದ್ಯೋಗದಲ್ಲಿದ್ದ. ಇನ್ನೂ ಮದುವೆ ಆಗಿರಲಿಲ್ಲ. ಅವನನ್ನು ಬರಮಾಡಿಕೊಂಡರು. ಅವನಿಗೆ ಸೊಸೆಯನ್ನೇ ಮದುವೆಯಾಗುವಂತೆ ಕೇಳಿಕೊಂಡಿದ್ದಾರೆ. ಇದರಿಂದ ಚಿಕ್ಕಪ್ಪ ತಂದೆಯ ಸ್ಥಾನದಲ್ಲಿ ದೊರೆತಂತೆ ಆಗುತ್ತದೆ ಎಂದು. ಅದರಂತೆ ಇಬ್ಬರನ್ನು ಒಪ್ಪಿಸಿ ಮದುವೆಯಾಗುವಂತೆ ಮಾಡಿದರು. ಲತಾಗೆ ಆದ ವೇದನೆ ಸಹಿಸಲಾಗದ್ದು, ಎಂದೂ ಮರೆಯುವಂಥದ್ದಲ್ಲ. ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನ ಮಾಲೆ ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ಕಾರ ಗೆಳೆಯರೇ.